ನಮಗೆಲ್ಲರಿಗೂ ಮಹಾಭಾರತನ ಓದಬೇಕು, ಮಹಾಭಾರತದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಹೆಚ್ಚಿನ ಜನಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಥವಾ ಕೆಲವರಿಗೆ ಸಮಯ ಇರಲ್ಲ. ಸೊ ನನ್ನ ಹತ್ರ ಈ ಸಂಪೂರ್ಣ ಮಹಾಭಾರತ ಬುಕ್ ಇದೆ. ನಾನು ಇದನ್ನ ಮೊದಲನೇ ಪೇಜಿಂದ ಸ್ಟಾರ್ಟ್ ಮಾಡ್ತೀನಿ, ಅಂದ್ರೆ ಆದಿ ಪರ್ವದಿಂದ ಎಲ್ಲಿಂದ ಸ್ಟಾರ್ಟ್ ಆಯ್ತು ಅಂತ. ಸೊ ನನ್ನನ್ನು ಕೇಳಿಸ್ಕೊಳ್ಬಹುದು, ಅಥವಾ ನಿಮಗೆ ಮನೇಲಿ ಮಕ್ಕಳಿದ್ರೆ ಅವರಿಗೂ ಸಹ ಇದನ್ನ ತೋರಿಸಬಹುದು. ಸೊ ಮೊದಲನೇ ಪೇಜ್ ಮಹಾಭಾರತ ಶುರುವಾಗೋದ್ರಿಂದ ನಾನು ದಿವಸಕ್ಕೆ 1 ಅಥವಾ 2 ಪೇಜನ್ನ ಓದ್ತೀನಿ. ಭರತ ಕುಲದ ಅರಸನಲ್ಲಿ ಪ್ರಸಿದ್ಧನಾದ ಶಂತನು ಎಂಬ ರಾಜನಿದ್ದನು. ಮಹಾಪರಾಕ್ರಮಿಯಾದ ಅವನು ಇಂದ್ರನಿಗೆ ಸಮನಾಗಿದ್ದನು. ಅವನಿಗೆ ಬೇಟೆಯಲ್ಲಿ ಹೆಚ್ಚು ಆಸಕ್ತಿ. ಜಿಂಕೆ, ಕಾಡುಕೋಣ ಮುಂತಾದ ಮೃಗಗಳನ್ನು ಬೇಟೆಯಾಡುತ್ತಾ ಅರಣ್ಯದಲ್ಲಿ ಹೆಚ್ಚಾಗಿ ಇರುತ್ತಿದ್ದನು. ಒಂದು ದಿನ ಅವನು ಸಿದ್ಧಚಾರಣ ಸೇವಿತಳಾದ ಗಂಗಾ ನದಿಯ ಸಮೀಪದಲ್ಲಿ ಒಬ್ಬನೇ ಸಂಚರಿಸುತ್ತಿದ್ದಾಗ ಅಲ್ಲಿ ಪರಮಸುಂದರಿಯೂ ಜಾಜ್ವಲ್ಯಮಾನವಾದ ಶರೀರ ಕಾಂತಿಯುಳ್ಳವಳು, ರತ್ನದ ಆಭರಣಗಳನ್ನು ದಿವ್ಯಾಂಬರಗಳನ್ನು ಧರಿಸಿದ್ದವಳು ಆದ ನಯನ ಮನೋಹರಳಾದ ಸ್ತ್ರೀಯೊಬ್ಬಳನ್ನು ಕಂಡನು. ಆಕಸ್ಮಿಕವಾಗಿ ಅಂತಹ ಸುಶೋಭಿತವಾದ ಮುಖಾರವಿಂದವನ್ನು ಹೊಂದಿದ್ದ ಸುಂದರ ಯುವತಿಯನ್ನು ಕಂಡ ಶಂತನು ಅಚ್ಚರಗೊಂಡು ರೋಮಾಂಚಿತನಾದನು. ತನ್ನ ಕಣ್ಣುಗಳಿಂದಲೇ ಅವಳ ಸೌಂದರ್ಯವನ್ನು ಹೀರತೊಡಗಿದನು. ಆ ಶುಭಾಂಗಿಯು ರಾಜನಾದ ಶಂತನುವಿನ ದಿವ್ಯ ತೇಜಸ್ಸನ್ನು ನೋಡುತ್ತಲೇ ಇದ್ದಳು. ಅವಳ ಹೃದಯದಲ್ಲಿ ಸ್ನೇಹ ಪ್ರೇಮಗಳು ಅಂಕುರಿಸಿದವು. ಮನ್ಮಥನಂತಿದ್ದ ರಾಜನನ್ನು ನೋಡುತ್ತಲೇ ಇದ್ದಳು. ರಾಜನಿಗೆ ಅವಳು ತನ್ನಂತೆ ಕಾಮ ಮೋಹಿತಳಾಗಿರುವುದು ತಿಳಿಯಿತು. ಅನುನಯವಾದ ರೀತಿಯಿಂದ ಅವಳನ್ನು ಕುರಿತು ದೇವತೆ, ದಾನವಿ, ಗಂಧರ್ವಿ, ಅಪ್ಸರೆ, ಯಕ್ಷಿ, ಪನ್ನಗಿ, ಮನುಷ್ಯಳು, ಹೀಗೆ ಯಾರೇ ಆಗಿದ್ದರೂ ದೇವ ಕನ್ಯೆಯಂತಿರುವ ನೀನಾರು, ನೀನು ಯಾರೇ ಆಗಿರಲಿ ನನ್ನನ್ನು ವಿವಾಹವಾಗು ಎಂದನು. ತಕ್ಷಣ ಆಕೆಯು ಮಂದಹಾಸದೊಡನೆ ಮೃದುವಾಗಿ, ರಾಜ, ನಾನು ನಿನ್ನ ಭಾರ್ಯೆಯಾಗುತ್ತೇನೆ. ಆದರೆ ನನ್ನ ಒಂದು ಕಟ್ಟುಪಾಡಿಗೆ ನೀನು ಒಪ್ಪಬೇಕು. ಅದೇನೆಂದರೆ, ನಾನು ಮಾಡುವ ಒಳ್ಳೆಯ ಅಥವಾ ಕೆಟ್ಟ, ನಿನಗಿಷ್ಟವಾದ ಅಥವಾ ಇಷ್ಟವಿಲ್ಲದ ಕೆಲಸವನ್ನು ನೀನು ತಡೆಯಬಾರದು, ಆಕ್ಷೇಪಿಸಬಾರದು. ಈ ನಿಯಮಕ್ಕೆ ನೀನು ಒಪ್ಪಿದರೆ ನಾನು ನಿನ್ನೊಡನೆ ಇರುತ್ತೇನೆ. ನಾನು ಮಾಡುವ ಕೆಲಸಕ್ಕೆ ನೀನು ಅಡ್ಡಿ ಬಂದರೆ ಅಥವಾ ನಿಂದಿಸಿದರೆ ನಾನು ನಿನ್ನನ್ನು ಬಿಟ್ಟು ಹೋಗುತ್ತೇನೆ ಎಂದಳು. ಶಂತನುವು ಹಾಗೆಯೇ ಆಗಲೆಂದು ಅವಳ ನಿಯಮಗಳಿಗೆ ಒಪ್ಪಿದನು. ಆ ಕನ್ಯೆಗೂ ಬಹಳ ಸಂತೋಷವಾಯಿತು. ಶಂತನನನ್ನು ವರಿಸಿದಳು. ಇಬ್ಬರು ಅತುಲವಾದ ಆನಂದವನ್ನು ಅನುಭವಿಸುತ್ತಿದ್ದರು. ತಾನು ಕೊಟ್ಟಿದ್ದ ಮಾತಿಗನುಸಾರವಾಗಿ ಶಂತನುವು ಅವಳು ಏನು ಮಾಡಿದರೂ ಪ್ರಶ್ನಿಸುತ್ತಿರಲಿಲ್ಲ. 3 ಲೋಕಗಳಲ್ಲಿ ಪ್ರವಹಿಸುವ ಗಂಗಾದೇವಿಯು ದಿವ್ಯ ಮಾನುಷ ವಿಗ್ರಹವನ್ನು ಹೊಂದಿ ಶ್ರೀಮಂತನಾದ ಶಂತನುವನ್ನು ಪತಿಯಾಗಿ ಪಡೆದು ಪರಮ ಸುಖವನ್ನು ಅನುಭವಿಸುತ್ತಿದ್ದಳು. ಶಂತನುವು ತನ್ನ ಅದೃಷ್ಟದಿಂದ ಗಂಗಾದೇವಿಯನ್ನು ಪಡೆದು ಅವಳ ಕಾಮಕೇಳಿಯ ಸಮಯದಲ್ಲಿ ತೋರಿಸುತ್ತಿದ್ದ ಹಾವಭಾವಗಳು, ಮನೋಹರ ನೃತ್ಯಗಳು ಇವುಗಳಿಂದ ಸಂತೋಷ ಪಡುತ್ತಿದ್ದನು. ಇದು 1 ಪೇಜ್. ಇದೇ ರೀತಿ ನಾನು ಬೇರೆ ಬೇರೆ ಪೇಜ್ಗಳನ್ನ ಮುಂದುವರಿಸ್ತೀನಿ. ನಮಗೆಲ್ಲರಿಗೂ ಮಹಾಭಾರತನ ಓದಬೇಕು, ಮಹಾಭಾರತದ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇರುತ್ತೆ. ಹೆಚ್ಚಿನ ಜನಕ್ಕೆ ಎಲ್ಲಿಂದ